ಇನ್ನು ಬಹುಮತ ಸಾಬೀತು ಮಾಡಿ ಆ ಸವಾಲನ್ನ ಗೆದ್ರೂ ಕೂಡ ವಿಜಯ್ಗೆ ಅಗ್ನಿ ಪರೀಕ್ಷೆ ಅನ್ನೋದು ಇದ್ದೇ ಇದೆ. ಆಡಳಿತಾತ್ಮಕವಾಗಿ ಅನುಭವ ಇಲ್ಲದ ವಿಜಯ್ ವಿರೋಧ ಪಕ್ಷಗಳನ್ನ ಎದುರಿಸೋದು ಬಹಳ ಕಷ್ಟ ಆಗಬಹುದು. ಹಾಗಾದ್ರೆ ವಿಜಯ್ ಮುಂದಿರುವಂತ ಸಾಲು ಸಾಲು ಸವಾಲುಗಳು ಏನೇನು? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಉದ್ದುದ್ದ ಡೈಲಾಗ್. ಸಿನಿಮಾದಲ್ಲಿ ನಟ ವಿಜಯ್ ಉದ್ದುದ್ದ ಡೈಲಾಗ್ ಹೊಡಿತಾ ಇದ್ರೆ ಶಿಳ್ಳೆ ಚಪ್ಪಾಳೆಗಳಿಗೇನು ಕಮ್ಮಿ ಇಲ್ಲ. ಅವರ ಫ್ಯಾನ್ಸ್ ವಿಜಯ್ ಡೈಲಾಗ್ಗೆ, ವಿಜಯ್ ಡ್ಯಾನ್ಸ್ಗೆ ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವ ವಿಜಯ್ ಸಿಎಂ ಪಟ್ಟಕ್ಕೇರೋದಕ್ಕೆ ಸಿದ್ಧತೆ ನಡೆಸ್ತಿದ್ದಾರೆ. ಸಿಎಂ ಪಟ್ಟ ಒಲಿದು ಬಂದಿರೋ ವಿಜಯ್ಗೀಗ ಸವಾಲುಗಳ ಬೆಟ್ಟವೇ ಇದೆ. ಬಹುಮತ ಇಲ್ಲ, ಬೇರೆ ಪಕ್ಷಗಳ ಹಂಗು, ಗ್ಯಾರಂಟಿ ಈಡೇರಿಕೆ, ವಿರೋಧ ಪಕ್ಷಗಳ ಟೀಕೆಗಳನ್ನ ಎದುರಿಸೋದು ಸಿನಿಮಾದಲ್ಲಿ ವಿಲನ್ ಮುಂದೆ ಹೊಡೆಯೋ ಪಂಚಿಂಗ್ ಡೈಲಾಗ್ ನಷ್ಟು ಸುಲಭ ಅಲ್ಲ. ಅದ್ಯಾಕೆ ಅನ್ನೋದನ್ನ ಒಂದೊಂದಾಗಿ ವಿವರಿಸ್ತೀವಿ ನೋಡಿ. ವಿಜಯ್ ಸವಾಲು ನಂಬರ್ 1, ಬಹುಮತ ಸಾಬೀತುಪಡಿಸೋದು. ಅಬ್ಬರದ ಪ್ರಚಾರ ಮಾಡಿ ಗೆದ್ದು ಬೀಗಿದ ವಿಜಯ್ಗೀಗ ಸವಾಲುಗಳ ಸರಮಾಲಿಯೇ ಹೆಗಲಿಗೇರಿದೆ. ಇದರಲ್ಲಿ ಮೊದಲ ಸವಾಲಂದ್ರೆ ಬಹುಮತ ಸಾಬೀತುಪಡಿಸೋದು. 118 ಶಾಸಕರ ವಿಶ್ವಾಸ ಗಳಿಸಿ ವಿಶ್ವಾಸ ಮತಯಾಚನೆ ಮಾಡೋದಕ್ಕೆ ಶಾಸಕರನ್ನ ಒಗ್ಗೂಡಿಸಬೇಕಿದೆ. ಅದಕ್ಕೆ ಶಾಸಕರ ಕೊರತೆಯೂ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಒಟ್ಟು 108 ಸ್ಥಾನದಲ್ಲಿ ಜಯಭೇರಿ ಬಾರಿಸಿದೆ. ಆದರೆ ವಿಜಯ್ 2 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರೋದ್ರಿಂದ 1 ಸ್ಥಾನ ಕಡಿಮೆ ಆಗುತ್ತೆ. ಆಗ ಟಿವಿಕೆ ಬಳಿ ಉಳಿಯುವಂತ ಸ್ಥಾನ 107. ಕಾಂಗ್ರೆಸ್ನ 5 ಶಾಸಕರು ಬೆಂಬಲ ನೀಡಿದ್ದು ಟಿವಿಕೆ ಬಲ 112 ಆಗಿದೆ. ಬಹುಮತಕ್ಕೆ 6 ಸ್ಥಾನಗಳ ಕೊರತೆ ಇದೆ. ಈ 6 ಸ್ಥಾನಗಳನ್ನ ಹೊಂದಿಸುವುದೇ ವಿಜಯ್ಗೆ ಕಬ್ಬಿಣದ ಕಡಲೆಯಾಗಿದೆ. ಎಲ್ಲರನ್ನ ಒಗ್ಗೂಡಿಸಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸೋದು ಸವಾಲಾಗಿದೆ. ವಿಜಯ್ ಸವಾಲು ನಂಬರ್ 2, ಬೆಂಬಲ ಕೊಟ್ಟ ಪಕ್ಷಗಳ ಬೇಡಿಕೆ ಈಡೇರಿಸಬೇಕು. ಬೆಂಬಲ ಕೊಟ್ಟ ಪಕ್ಷಗಳು ಸುಮ್ಮನೆಯಂತೂ ಇರಲ್ಲ. ಹಲವು ಬೇಡಿಕೆಗಳನ್ನ ವಿಜಯರ ಮುಂದಿಡಲಿದೆ. ಬೇಡಿಕೆಯನ್ನು ಈಡೇರಿಸಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಜನಕಲ್ಯಾಣ ಯೋಜನೆಗಳನ್ನ ಕೈಗೊಳ್ಳುವಾಗ ಮಿತ್ರ ಪಕ್ಷಗಳ ಅಭಿಪ್ರಾಯ ಕೇಳಬೇಕಾಗುತ್ತೆ. ತನ್ನದೇ ಗುರಿ ಇಟ್ಕೊಂಡು ತಮಿಳುನಾಡಿನಲ್ಲಿ ಬದಲಾವಣೆ ತರೋದಕ್ಕೆ ಹೊರಟಿರುವ ವಿಜಯ್ಗೆ ಇದು ಮುಳುವಾಗಬಹುದು. ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳೋದಕ್ಕೆ ವಿಜಯ್ಗೆ ಕಷ್ಟವಾಗಬಹುದು. ವಿಜಯ್ ಸವಾಲು ನಂಬರ್ 3, ಅನುಭವದ ಕೊರತೆ, ಆಡಳಿತ ನಿರ್ವಹಣೆ. ಕಳೆದ 10 ವರ್ಷದಿಂದ ರಾಜಕೀಯ ಪ್ರವೇಶಿಸೋದಕ್ಕೆ ವಿಜಯ್ ಕಸರತ್ತನ್ನ ಮಾಡಿರಬಹುದು. ಆದ್ರೆ ಸಿಎಂ ಆದ ಬಳಿಕ ಆಡಳಿತ ನಿರ್ವಹಣೆ ವಿಜಯ್ಗೆ ಸವಾಲಾಗಲಿದೆ. ಆಡಳಿತಾತ್ಮಕ ಅನುಭವದ ಕೊರತೆ ಇರೋದ್ರಿಂದ ಡಿಎಂಕೆ, ಎಐಎಡಿಎಂಕೆ ಪಕ್ಷ ಬಿಟ್ಟು ಬಂದಿರುವ ಹಿರಿಯ ನಾಯಕರ ಸಲಹೆಯನ್ನ ಪಡೆಯಲೇಬೇಕಿದೆ. ಐಎಎಸ್, ಐಪಿಎಸ್ ಅಧಿಕಾರಿಗಳ ಮೂಲಕ ಆಡಳಿತ ಯಂತ್ರವನ್ನ ಮುನ್ನಡೆಸೋದು ವಿಜಯ್ಗೆ ದೊಡ್ಡ ಪರೀಕ್ಷೆಯಾಗಲಿದೆ. ವಿಜಯ್ ಸವಾಲು ನಂಬರ್ 4, ಗ್ಯಾರಂಟಿ ಅನುಷ್ಠಾನ. ವಿವಾಹ ಆಗುವವರಿಗೆ 8 ಗ್ರಾಂ ಚಿನ್ನ. ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಕೊಟ್ಟು ಅನುಭವ ಇದ್ದ ರಾಜಕಾರಣಿಗಳೇ ಆದಾಯ ಕ್ರೋಢೀಕರಣ ಮಾಡೋದಕ್ಕೆ ಪರದಾಡ್ತಿದ್ದಾರೆ. ಹೀಗಿರುವಾಗ ಏನೂ ಅನುಭವ ಇಲ್ಲದ ವಿಜಯ್ ತಾವು ನೀಡಿರುವ ಭರವಸೆಗಳನ್ನೇ ಪೂರೈಸೋದು ಅತಿದೊಡ್ಡ ಸವಾಲಾಗಿದೆ. ಅದೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮಹಿಳೆಯರಿಗೆ ತಿಂಗಳಿಗೆ 2,500 ನೀಡೋದಾಗಿ ವಿಜಯ್ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಸುಮಾರು 1,57,00,000 ಮಹಿಳೆಯರಿದ್ದು ವಾರ್ಷಿಕ 47,000 ಕೋಟಿಯಷ್ಟು ಮೀಸಲಿಡಬೇಕಿದೆ. ಹಾಗೆಯೇ ವಾರ್ಷಿಕ 6 ಉಚಿತ ಸಿಲಿಂಡರ್ ಕೊಡೋದಾಗಿಯೂ ವಿಜಯ್ ಹೇಳಿದ್ದು 1,85,00,000 ಕುಟುಂಬಗಳಿಗೆ ಉಚಿತ ಸಿಲಿಂಡರ್ ಕೊಡೋದಕ್ಕೆ ವಾರ್ಷಿಕ 9,990 ಕೋಟಿ ರೂಪಾಯಿ ಬೇಕಾಗುತ್ತೆ. ತಮಿಳುನಾಡಿನಲ್ಲಿ 56 ಲಕ್ಷದಷ್ಟು ಶಾಲೆಗಳಿದ್ದು ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ 15,000 ನೀಡೋದಕ್ಕೆ 8,000 ಕೋಟಿ ರೂಪಾಯಿಯಷ್ಟು ತೆಗೆದಿಡಬೇಕಾಗುತ್ತೆ.
ಬೇಕಾಗುತ್ತೆ. ಇನ್ನು ರೈತರಿಗೆ ವಾರ್ಷಿಕ 15,000 ನೀಡೋದಾಗಿಯೂ ವಿಜಯ್ ಭರವಸೆ ನೀಡಿದ್ದು 79 ಲಕ್ಷದಷ್ಟು ರೈತರಿಗೆ ಸುಮಾರು 11,000 ಕೋಟಿಯಷ್ಟು ಹಣ ಮೀಸಲಿಡಬೇಕು. ಇನ್ನು ತಿಂಗಳಿಗೆ 4,000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕು ಅಂದ್ರೆ ವಾರ್ಷಿಕ 4,800 ಕೋಟಿ ಬೇಕಾಗುತ್ತೆ. ಇದರ ಜೊತೆಗೆ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ ಕೊಡೋದಾಗಿಯೂ ಭರವಸೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡಬೇಕಾಗಿದ್ದು ವಿಜಯ್ ಕೈ ಸುಡಲಿದೆ. ವಿಜಯ್ ಸವಾಲು ನಂಬರ್ 5, ವಿರೋಧ ಪಕ್ಷಗಳು ರಚಿಸುವ ಚಕ್ರವ್ಯೂಹ. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ತಮಿಳುನಾಡಿನಲ್ಲಿ 50 ವರ್ಷ ಆಡಳಿತ ನಡೆಸಿವೆ. ತಮಿಳುನಾಡಿನ ಇಂಚಿಂಚು ತಿಳಿದಿರುವ ಈ ಪಕ್ಷಗಳೀಗ ವಿರೋಧ ಪಕ್ಷವಾಗಿ ಹೋರಾಟ ನಡೆಸುತ್ತವೆ. ಈ ಅನುಭವಿ ಪಕ್ಷಗಳನ್ನ ಎದುರಿಸೋದು ವಿಜಯ್ಗೆ ಸವಾಲಾಗಿದೆ. ಸ್ಟಾಲಿನ್ ಮತ್ತು ಎಡಪ್ಪಾಡಿ ಪಳನಿಸ್ವಾಮಿ ಅವರಂತ ಘಟಾನುಘಟಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕೂಡ ಅಗ್ನಿ ಪರೀಕ್ಷೆಯೇ ಸರಿ. ಇದೆಲ್ಲವನ್ನ ಮೆಟ್ಟಿ ನಿಂತು ವಿಜಯ್ ಹೇಗೆ ಆಡಳಿತ ನಡೆಸ್ತಾರೆ, ತಮಿಳುನಾಡು ಜನರಿಗೆ ನೀಡಿದ ಆಶ್ವಾಸನೆಯನ್ನ ಹೇಗೆ ಉಳಿಸ್ಕೊಳ್ತಾರೆ ಅನ್ನೋದು 6 ತಿಂಗಳಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.